ಪಲ್ಲವಿ, ಯಾಕವ ಇನ್ನು ನಾಷ್ಟ ತಿನ್ನಕ್ಕೆ ಬರವಲ್ಲಿಲ್ಲ ನೀನು? ಎದಕ್ಕೆ ಏನಾತವ? ಅತ್ತೆರ ಯಾಕಂದ್ರೆ ಏನೂ ಸೇರವಲ್ದು ನನಗೆ. ಅದಕ್ಕೋಸ್ಕರ ನಾಷ್ಟ ಮಾಡೋಕೆ ಮನಸ್ಸೇ ಇಲ್ಲ. ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಡಿದ್ದೆ ನೋಡ್ರಿ. ಈ ಟೈಮ್ನಾಗ ಹಂಗವ, ಅದು ಏನು ನೋಡಿದ್ರು ತಿನ್ನಕ್ಕೆ ಮನಸ್ಸು ಬರಂಗಿಲ್ಲ, ಒಂಥರ ಅನಿಸ್ತಿರ್ತೈತಿ. ಹಂಗಂತಂದು ಉಪವಾಸ ಇರಬಾರ್ದವ. ಎಷ್ಟು ಸೇರ್ತೈತೆ ಅಷ್ಟೆಲ್ಲ ತಿನ್ಬೇಕು ನೀನು. ಇಲ್ಲ ಯಮ್ಮ, ನಂಗೆ ಯಾಕೋ ಏನು ತಿನ್ನೋದಕ್ಕೂ ಮನಸ್ಸೇ ಆಗ್ತಾ ಇಲ್ಲ. ಒಂಥರ ವಾಂತಿ ಬಂದಂಗೆ ಆಗ್ತಾ ಇದೆ. ಅದಕ್ಕೆ ನನಗೇನು ಬೇಡ. ಹಂಗಾರ ನಿನಗೇನು ತಿನ್ಬೇಕಂತ ಅನ್ಸೈತಿ ಅದನ್ನಾರ ಹೇಳವ, ನಾ ಅದನ್ನು ಮಾಡ್ಕೊಡ್ತೀನಂತ. ಅತ್ತೆರ ನಂಗೇನು ತಿನ್ಬೇಕಂತ ಅನ್ನಿಸ್ತಾನೇ ಇಲ್ಲ ರೀ. ಏನು ಬ್ಯಾಡ್ರಿ ಅತ್ತೆರ. ಅಯ್ಯ, ಹಂಗಂದ್ರೆ ಹೆಂಗವ? ಹೊಟ್ಟೆಲಿರಕ್ಕೆ ಊಟ ಮಾಡಾಕ ಬೇಕು ನೀನು. ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಹೊಟ್ಟೆಗಿರೋ ಮಗುಗೋಸ್ಕರನಾದರೂ ಊಟ ಮಾಡಾಕ ಬೇಕು ನೀನು. ಹಾಗೆಲ್ಲ ಅನ್ಬಾರ್ದವ. ನಿಂಗೆ ಏನು ತಿನ್ಬೇಕಂತ ಅನ್ಸೈತಿ? ಸಿಹಿ ತಿನ್ಬೇಕನ್ಸೈತಾ, ಇಲ್ಲ ಖಾರದ ಏನಾರು ತಿನ್ಬೇಕನ್ಸೈತಾ, ಇಲ್ಲ ಹೊರಗಿಂದ ಏನಾರು ತಿನ್ಬೇಕನ್ಸೈತಾ? ಏನಾರು ತಿನ್ಬೇಕನ್ಸಿದ್ರೆ ಹೇಳವ. ಇಲ್ಲ ಅಮ್ಮ, ನಂಗೆ ಏನು ತಿನ್ಬೇಕಂತನೂ ಅನ್ಸವಲ್ದು. ಊಟ ಏನು ಬ್ಯಾಡ್ ಅಂತ ಅನ್ಸಕೊಂಡ್ಬಿಟ್ಟೈತಿ. ಏನು ಎಲ್ಲರೂ ಏನೋ ಮಾತುಕತೆ ನಡೆಸಿರಲ್ಲ? ಏನು ಏನೋ ಮಾತು ಜೋರಾಗಿ ನಡೆದಿದೆ. ಅಯ್ಯೋ ರೀ, ಪಲ್ಲವಿ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ನಾಷ್ಟ ಮಾಡಂತೆ ಅಂತ ಬಾ ಅಂತ ಕರೆಯೋದಕ್ಕೆ ಬಂದೆ. ಆಕೆಗೆ ಏನು ತಿನ್ನೋದಕ್ಕೆ ಮನಸ್ಸು ಆಗ್ತಾ ಇಲ್ಲ ಅಂತ, ವಾಂತಿ ಬಂದಂಗೆ ಆಗ್ತಾಯಿದೆ ಅಂತೆ, ಏನು ಒಂಥರ ಹೊಟ್ಟೆಲೆಲ್ಲ ಒಂಥರ ಆಗಾಕುಂತೈತಂತ. ಅದಕ್ಕೆ ಏನಾರು ಮಾಡಿಕೊಡ್ಲೇನವ ಏನಂತ ಕೇಳಾಕುಂತಿದ್ದೀರಿ. ಹೌದಾ? ನೀ ಬರೇ ಅದ ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಮಾಡಿದೆ ಅಂದ್ರೆ ಮತ್ತೆ ಬ್ಯಾಸ್ರ ಇಡಂಗಿಲ್ಲನ? ಬೇರೆದು ಏನಾರ ವೆರೈಟಿ ಏನಾರ ಅಡುಗೆ ಮಾಡ್ಕೊಡ್ಬೇಕು. ಮತ್ತು ನೀನು ಒಂದನ್ನ ಮಾಡಿಕೊಟ್ಟೆ ಅಂದ್ರೆ ಹೆಂಗೆ ಹೇಳು? ನನಗೆ ಬ್ಯಾಸ್ರ ಆಗೈತಿ ನೀ ಮಾಡಿರೋ ಅಡುಗೆ ತಿಂದು. ಇನ್ನು ಪಲ್ಲವಿಗೆ ಬ್ಯಾಸ್ರ ಆಗ್ಲಾರ್ದಂಗೆ ಇರ್ತೈತನ? ಹೌದೌದು, ನಾ ಮಾಡೋ ಅಡುಗೆ ನಿಮ್ಗೆ ಹೆಂಗೆ ಸೇರ್ತೈತೆ ಹೇಳ್ರಿ. ಈ ಹೋಟೆಲ್ ನೋಡ್ರಿ ನಮ್ಮ ಮನೆ, ಇಲ್ಲ ನಾ ಹೋಟೆಲ್ನಾಗ ಅದೇನೋ ಶಪ್ಪನ್ನ ಏನೋ ಅಂತಾರಲ್ಲ, ಅಂಥ ಕೆಲಸ ಮಾಡಿ ಬಂದಿನಲ್ಲ. ಅದಕ್ಕೆ ನಿಮ್ಗೆ ದಿನ ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ವೆರೈಟಿ ಅಡುಗೆ ಮಾಡಿರ್ತೀನಿ, ತಿನ್ನಂತ್ರಿ ಅಂತ. ಹಂಗಲ್ಲಲ್ಲಿ ಒಂದು ಸ್ವಲ್ಪ ಏನಾರ ವೆರೈಟಿದು ನೋಡು. ಏನು ತಿನ್ಬೇಕು ಅನ್ಸ್ತೈತಿ ನೋಡು ಪಲ್ಲವಿಗೆ, ಅದನ್ನ ಮಾಡಿಕೊಡು. ನೀನು ಅಡುಗೆ ಚಲೋ ಮಾಡ್ತಿಲಿ, ಹಂಗ ನಕಲಿ ಮಾಡಿದೆಪ್ಪ. ನೀನು ಅಷ್ಟಕ್ಕೆ ಸಿಟ್ಟಿಗೆ ಹೋದ್ರೆ ಹೆಂಗೆ ಹೇಳು? ಸಿಟ್ಟಿಗೆ ಹೋಗ್ಲಾರ್ದ ಇರ್ತೀನಿ ನಿಮಗೆ. ಆಕೆ ಏನು ತಿನ್ನಾಗ ಅನ್ಸವಲ್ದೆ, ನನಗೇನು ಬ್ಯಾಡ್ರಿ ಅತ್ಯಾರ ಅನ್ನಾ ಕುಂತಾಳಪ್ಪ. ಪಲ್ಲವಿ, ಹೊರಗಡೆದು ಏನಾರು ತಿಂತೀಯಾವ? ಹೋಟೆಲಿಂದ ಎಲ್ಲಿಂದಾರ ತರಿಸ್ಲಾ? ನಿನ್ಗೇನು ಬೇಕು ಹೇಳ, ನಾ ಅದನ್ನ ತರಿಸ್ತೀನಿ. ಏನು ಬ್ಯಾಡ್ರಿ ಮಾವರ, ನಂಗೆ ಹೊರಗಡೆದು ಏನೂ ತಿನ್ನಂಗೆ ಅನ್ನಿಸ್ತಾ ಇಲ್ಲ. ಅಯ್ಯೋಳಿ ಅಂದ್ರೆ ನಾನು ಅವಾಗಿಂದ ಅದನ್ನ ಕೇಳಾಕುಂತೇನೆ ರೀ ಆಕೆಗೆ. ಆದರೆ ಆಕೆಗೆ ಏನು ತಿನ್ನೋಕೆ ಮನ್ಸು ಬರವಲ್ದು ಅನ್ನಕುಂತಾಳ್ರಿ. ಈ ಟೈಮ್ನಾಗ ಹಂಗರಿ, ಏನು ತಿನ್ನೋದಕ್ಕೆ ಮನಸ್ಸು ಬರಂಗಿಲ್ಲ. ಒಬ್ಬೊಬ್ಬರಿಗೆ ಅದು ತಿನ್ನಬೇಕು ಇದು ತಿನ್ಬೇಕು ಅನ್ಸುತ್ತೆ, ಇನ್ನೊಬ್ಬೊಬ್ಬರಿಗೆ ಏನು ನೋಡಿದ್ರೂ ವಾಕ್ರಕ್ಕೆ ಇಟ್ಟಂಗೆ ಆಗ್ಬಿಟ್ಟಿರ್ತೈತೆ ರೀ. ಈಕೆಗೆ ಹಂಗೆ ಅನ್ಸಕುಂತೈತೆ ನೋಡ್ರಿ. ಪಲ್ಲವಿ, ಹಂಗಂದ ನೀನು ಉಪವಾಸ ಇದ್ರೆ ನಡೆಯಂಗಿಲ್ಲ. ಇರು, ಇವತ್ತು ನಾನು ಏನಾದರೂ ಅಡುಗೆ ಮಾಡ್ತೀನಿ, ತಿಂತ ಕೈ ರುಚಿನೂ ಚೇಂಜ್ ಆಗುತ್ತೆ. ಆಮೇಲೆ ಹೆಂಗೆ ನಾ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಯಾಕೆಲ್ಲರೂ ಆ ನಮ್ಮನೆ ಗಾಬರಿಯಿಂದ ನೋಡಾಕುಂತಿರಲ್ಲ ನನ್ನನ್ನು? ಸಂಜೆಯ, ನೀನು ಮಾತ್ರ ಅಡುಗೆ ಮನೆಗೆ ಹೋಗ್ಬೇಡಪ್ಪ. ನೀನು ಅಡುಗೆ ಮನೆಗೆ ಹೋದಿ ಅಂದ್ರೆ ಅಡುಗೆ ಮನೆ ಅನ್ನೋದು ತಿಪ್ಪಿ ಮನೆ ಆಗಿಬಿಡ್ತೈತಿ. ಬೇಡಪ್ಪ ರಾಜ, ನೀನು ಅಡುಗೆ ಮನೆಗೆ ಹೋಗೋದು ಬೇಡ. ಅಲ್ಲೋ ಸಂಜೆಯ, ನೀನು ಅಡುಗೆ ಮಾಡ್ತೀಯಾ? ಹ್ಞೂ ಅಜ್ಜಿ, ಯಾಕೆ ಮಾಡಬಾರ್ದು? ನಾನು ಮಾಡ್ತೀನಿ. ಮಮ್ಮಿ, ನೀನೇನು ತಲೆ ಕೆಡಿಸ್ಕೋಬೇಡ. ಇವತ್ತು ನಾನೇ ಅಡುಗೆ ಮಾಡ್ತೀನಿ, ನೀವೆಲ್ಲರೂ ತಿನ್ನಂತ್ರಿ ಅಂತ. ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಂದು. ನೀನು ಯಾಕೆ ತಲೆ ಕೆಡಿಸ್ಕೋತಿ ಮಮ್ಮಿ? ಹೆಂಗೂ ಕೆಲಸದವ್ರು ಅದರಲ್ಲ, ಅವರಿಗೆ ಹೇಳಿ ನಾನೆಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಅಡುಗೆ ಜವಾಬ್ದಾರಿ ಎಲ್ಲ ನಂದು. ನೀವ್ಯಾರೂ ಕಿಚನಿಗೆ ಬರೋ ಹಂಗಿಲ್ಲ. ಓಕೆನಾ? ಬ್ಯಾಡ್ ಬಿಡ ಸಂಜೆಯ, ಮೊದಲ ಇವಾಗ ಆರಾಮದೀವಿ, ಆಮೇಲೆ ಹೊಟ್ಟಿಗಿಟ್ಟಿ ನೋವು ಹತ್ತಂದ್ರೆ ಹೆಂಗೆ ಹೇಳು? ಹ್ಞೂ ಸಂಜೆಯ, ಬೇಡ ಬಿಡು. ನಾನೇ ಬೇಕಾದ್ರೆ ಪಲ್ಲವಿಗೆ ಏನಾದರೂ ತರಿಸ್ತೀನಿ ಹೊರಗಡೆಯಿಂದ. ಡ್ಯಾಡಿ ಮಮ್ಮಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅಡುಗೆ ಹೆಂಗೆ ಮಾಡ್ತೀನಿ ನೋಡ್ತೀರಿ. ನಿಮ್ಮ ಲೈಫಲ್ಲೇ ಆ ರುಚಿ ತಿಂದಿರಲ್ಲ ನೀವು. ಅಷ್ಟು ಟೇಸ್ಟಾಗಿ ಮಾಡ್ತೀನಿ. ನೀವೆಲ್ಲರೂ ಇಲ್ಲೇ ಆರಾಮಾಗಿರ್ರಿ. ನಾನು ಕಿಚನ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡಿದ್ಮೇಲೆ ಕರಿತೀನಿ. ಇಲ್ಲಿ ಬಿಡ, ಅಲ್ಲಿಲ್ಲವ ಏನೋ ಮಾಡ್ತೀನಿ ಅನ್ನಕುಂತ ನನ್ನ ಮೊಮ್ಮಗ ಅಡುಗೆ ಮಾಡಲಿ, ನಾನು ನೋಡ್ತೀನಿ ನನ್ನ ಮೊಮ್ಮಗಂದ ಕೈ ರುಚಿ ಹೆಂಗೈತಂತಂದು. ಸಂಜೆಯ, ಹುಷಾರಪ್ಪ, ಮತ್ತು ನಮಗೆ ಹೊಟ್ಟೆ ನೋವು ಹೊತ್ತಂಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡ. ರೀ, ಬ್ಯಾಡ್ ಬಿಡ್ರಿ. ನೀವಲ್ಲಿ ಅಡುಗೆ ಮಾಡೋಕ್ಕೋಗಿ ಮತ್ತೇನಾರ ಅವಾಂತರ ಮಾಡಿಕೊಂಡು ಕೈಗೆ ಸುಟ್ಕೊಳ್ಳೋದು ಯಾಕೆ ಬೇಕ್ರಿ? ಬ್ಯಾಡ್ ಬಿಡ್ರಿಪ್ಪ. ನನ್ನ ಮೇಲೆ ಒಬ್ರಿಗೂ ನಂಬಿಕೆ ಇಲ್ಲ ನೋಡು. ನಾ ಅಡುಗೆ ಮಾಡ್ತೀನಿ ಅಂದ ತಕ್ಷಣ ಎಲ್ಲರೂ ಬೇಡ ಬೇಡ ಬೇಡ. ನೀವೆಲ್ಲ ಸುಮ್ಮನೆ ಇರ್ರಿ. ನಾನು ಇವಾಗ ಹೆಂಗೆ ಮಾಡ್ತೀನಿ ಅಡುಗೆನ ನೋಡ್ತೀರಿ. ಕಿಚನಿಗೆ ಯಾರು ಬರೋಂಗಿಲ್ಲ, ಇಲ್ಲೇ ಇರಬೇಕೆಲ್ಲರೂ. ಅಯ್ಯೋ ದೇವ್ರೇ, ಈ ಹುಡುಗ ಅಡುಗೆ ಮನೆಗೆ ಹೋದ.
ಅದು ಏನೇನು ಮಾಡ್ತೈತೋ ಕಿಚನನ್ನು ಅದು ಎಷ್ಟು ಗಬ್ಬೆ ಹಬ್ಬಸ್ತೈತೋ ದೇವ್ರೇ. ಇರಲಿ ಬಿಡಲಿ, ಏನೋ ಮಾಡ್ತೀನಿ ಅಂತ ಹೋಗೋಣಲ್ಲ, ಮಾಡಲಿ ಸುಮ್ಮನೆ ಇರೋ. ನೀನು ಆರಾಮಾಗಿ ಕೂತ್ಕೋ, ಹೆಂಗೋ ಆಳದಾರಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾರೆ ತಗೋ. ಆಯ್ತು ತಗೋ ಬೇವ, ನಿನ್ನ ಮೊಮ್ಮಗ ಅಡುಗೆ ಮಾಡಿದ್ಮೇಲೆ ನೀನೇ ಮೊದಲು ತಿನ್ನಂತಿ ಅಂತ. ನೀ ತಿಂದ ಮೇಲೇನೂ ಆರಾಮಾಗಿದ್ದೆ ಅಂದ್ರೆ ನಾವು ತಿಂತೀವಂತ ತಗೋ. ಏನೋ ಒಂದು ಈಗ ಮಾಡ್ತೀನಂತ ಅಂದನಲ್ಲ, ನೋಡ ನಾನು ಸುಮ್ಮನೆ ಹೆಂಗೆ ಮಾಡ್ತಾನೆ ಅಡುಗೆನಂತಂದು. ಸರಿ ಸರಿ, ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತೀನಿ. ಇದು ಈ ಮನ್ಯಾಗ ನಿಮ್ಮ ಮಗ ಅಡುಗೆ ಮಾಡಕ್ಕಂತಾನ, ಊಟ ಮಾಡಂತ್ರಂತ. ಅಯ್ಯೋ, ಇವತ್ತು ಮನೆಗೆ ಊಟಕ್ಕೆ ಬರ್ತೀನಿ ನಾನು. ನನ್ನ ಮಗ ಅಡುಗೆ ಮಾಡಕ್ಕಂತಾನ, ರುಚಿ ನೋಡಾಕರ ಮನೆಗೆ ಬರ್ತೀನಿ ನಾನು. ನಿನ್ನ ಮಗ ಅಡುಗೆ ಮುಗಿಸ್ಲಿ ಮೊದಲು, ಅಷ್ಟೊತ್ತಿಗೆ ನಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ. ಸರಿ ರೀ. ಅತ್ತೆರ ಅವ್ರ ಅಡುಗೆ ಮನ್ಯಾಗ ಏನು ಮಾಡಾಕುಂತಾರಂತಂದು ನಾ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಅಯ್ಯ, ಯಾರು ಅಡುಗೆ ಮನೆಗೆ ಬರಾಕ ಹೋಗ್ಬೇಡ್ರಿ ನೀವು ಅಂತ ಅಂದಲ್ಲ ನಿನ್ನ ಗಂಡ. ಅಯ್ಯೋ ಅತ್ತೆರ, ಅವ್ರು ಹಂಗೆ ಅಂದಾರ, ನಾನೊಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ ರೀ, ಅದು ಏನು ಮಾಡಾಕುಂತಾರ ಏನಂತಂದು. ಸರಿ ನಾವು ಆಯ್ತು, ನೋಡ್ಕೊಂಬ ಯವ್ವ. ಬಾಬೆ, ನಾವು ಯಾವಾರ ಸೀರಿಯಲ್ ಹತ್ತತವ ಏನ ಈಗ, ಬಾ ನೋಡೋಣ ನಾವು. ಸರಿ ನಡೀರಿ. ನನಗಂತೂ ಇವತ್ತು ನನ್ನ ಮೊಮ್ಮಗ ಏನು ಅಡುಗೆ ಮಾಡ್ತಾನೆ ಏನಂತ ಕಾಯಕೊಂತೀನಿ ನಾನಂತೂ. ಪಲ್ಲವಿ, ನೀನೊಂದ್ಸಲ ನೋಡ್ಕೊಂಬ ಹೋಗವ. ಸರಿ ಆಯ್ತು ಬೇ ಅಮ್ಮ. ಪಲ್ಲವಿ, ಹುಷಾರವ, ಅಡುಗೆ ಮನ್ಯಾಗ ಎಣ್ಣೆಗಿಣ್ಣೆ ಏನಾರು ಚಲ್ಲೆ ಏನ ಅವ ಅಡುಗೆ ಮಾಡಕ್ಕಂತಾನ, ಒಂದು ಸ್ವಲ್ಪ ಹುಷಾರಾಗಿ ಹೋಗವ ನೀನು. ಸರಿ ಆಯ್ತು ರೀ ಅತ್ತೆರ. ಇವತ್ತು ಏನು ಅಡುಗೆ ಮಾಡೋಣ? ಏನಾದರೂ ಡಿಫ್ರೆಂಟ್ ಆಗಿರೋದು ಮಾಡಬೇಕು. ಹಾಗಾದರೆ ಮೊದಲೇ ರೆಸಿಪಿ ನೋಡಿಬಿಡೋಣ ಮೊಬೈಲಲ್ಲಿ. ನನಗೆ ಯಾವುದು ಈಸಿ ಅನಿಸುತ್ತೆ, ಹಾಗೆ ಟೇಸ್ಟಿ ಯಾವುದಿದೆ ಅದನ್ನು ಮಾಡೋಣ. ಇದರಲ್ಲಿ ಯಾವ ರೆಸಿಪಿ ಮಾಡೋಣ? ಈಸಿಯಾಗಿರಬೇಕು, ಹಂಗೆ ರುಚಿ ರುಚಿಯಾಗಿರಬೇಕು ಅಂಥದ್ದೇನಾರ ನೋಡಬೇಕು. ಯಾವುದು ಮಾಡೋಣ ಇದರಲ್ಲಿ? ಇದು ಯೂಟ್ಯೂಬ್ನಲ್ಲಿ ಯಾವ ಅಡುಗೆ ನೋಡಿದ್ರೂ ಎಲ್ಲನೂ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಇದ್ರಾಗ ಯಾವುದು ಚಲೋ ಐತಿ ಅನ್ನೋದನ್ನು ನೋಡಿ ಮಾಡಬೇಕು. ಏನ್ರಿ, ಇನ್ನು ಏನು ಅಡುಗೆ ಮಾಡ್ಬೇಕಂತಂದು ಡಿಸೈಡ ಮಾಡಿಲ್ಲನ? ಪಲ್ಲವಿ, ನಿಂಗೆ ಅಡುಗೆ ಮನೆಗೆ ಬರಬೇಡ ಅಂತ ಹೇಳಿದ್ದೇ ಇಲ್ಲ ನಾನು, ಮತ್ತೆ ಇದಕ್ಕೆ ಬಂದಿ ನೀನು? ನೀವೇನು ಅಡುಗೆ ಮಾಡಾಕುಂತೀರಿ ಏನು ಅಂತ ನೋಡೋದಕ್ಕಂತ ಬಂದೆ ನಾನು. ನನಗಂತೂ ಭಾಳ ಕ್ಯೂರಿಯಾಸಿಟಿ ಐತಪ್ಪ, ನೀವೇನು ಅಡುಗೆ ಮಾಡ್ತೀರಿ ಇವತ್ತು ವೆರೈಟಿಯಾಗಿ ಅಂತ ನೋಡೋಕೆ. ಕೈ ಕೊಡು ಪಲ್ಲವಿ ಇಲ್ಲಿ. ಏನ್ರಿ ಇದು ನಿಮ್ದು? ಅಡುಗೆ ಮಾಡ್ರಿ ಅಂದ್ರೆ ನನ್ನ ಜೊತೆ ಡ್ಯಾನ್ಸ್ ಮಾಡಾಕುಂತೀರನ? ಹೌದು ರಾಜಕುಮಾರಿ ಅವರೇ, ನಿಮಗೋಸ್ಕರ ಇವತ್ತು ನಾನು ಏನು ಅಡುಗೆಯನ್ನು ತಯಾರಿಸಲಿ? ರೀ, ಏನಾದರೂ ಮಾಡ್ರಿ ನಡೀತೈತಿ, ಒಟ್ಟಿನಲ್ಲಿ ನೀವು ಹೆಂಗೆ ಅಡುಗೆ ಮಾಡ್ತೀರಿ ಅಂತ ನನಗೆ ನೋಡೋ ಕ್ಯೂರಿಯಾಸಿಟಿ. ನಿನಗೇನು ಸಿಹಿ ತಿನ್ಬೇಕಂತ ಅನ್ಸಿದ್ಯಾ ಅಥವಾ ಖಾರ ತಿನ್ಬೇಕನ್ಸಿದ್ಯಾ? ಏನು ಹೇಳು, ಅದರಲ್ಲೇ ಮಾಡ್ತೀನಿ. ನೀವು ಹಿಂಗೆ ಸಿಹಿ ಬೇಕಾ ಖಾರದ್ದು ಬೇಕಾ ಏನು ಅಡುಗೆ ಮಾಡಲಿ ಏನು ಅಂತ ನೋಡೋಷ್ಟರಲ್ಲಿ ಮಧ್ಯಾಹ್ನ ಊಟದ ಮುಗಿದು ರಾತ್ರಿ ಆಗಿ ಹೋಗಿರುತ್ತೆ ಅಷ್ಟೇ. ಓಹೋ, ಹೌದಾ? ನೋಡ್ತಾ ಇರಿ ಇವಾಗ ಅರ್ಧ ತಾಸಲ್ಲಿ ಅಡುಗೆ ಹೆಂಗೆ ಮಾಡ್ತೀನಿ ಅಂತಂದು. ಅವಾಗಿಂದ ಬರೀ ಮಾತೇ ಆಯ್ತು ನಿಮ್ಮದು, ಇನ್ನೂ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ನೀನು ಇವಾಗ ಹಿಂಗೆ ಇಲ್ಲೇ ನಿಂತಿದ್ರೆ ನನ್ನ ಅಡುಗೆನೇ ಮುಗಿಯೋದಿಲ್ಲ. ನೀನು ಆರಾಮಾಗಿ ಹೊರಗಡೆ ಹೋಗಿ ಕುತ್ಕೋ, ನಾನು ಅಡುಗೆ ಮಾಡಿದ್ಮೇಲೆ ಕರಿತೀನಿ, ಅವಾಗ ಬರುವಂತೆ ಅಂತ. ಸರಿ ಬಿಡಿ, ಹಾಗಾದರೆ ನಾನು ಹೊರಗಡೆ ಹೋಗ್ತೀನಿ, ನೀವೇ ಅಡುಗೆ ಮಾಡಿ. ಕೈ ಬಿಡ್ರಿ, ಮತ್ತೆ ಹೋಗಂತೀರಾ? ಕೈ ಹಿಡ್ಕೊಂಡಿದ್ದೀರಾ? ಹೋಗಂದ ತಕ್ಷಣ ಹೋಗ್ಬಿಡೋದಾ? ಇಲ್ಲ ರೀ, ನಾನು ಇಲ್ಲಿ ನಿಂತ್ಕೋತೀನಿ, ನೀವು ಅಡುಗೆ ಮಾಡೋದನ್ನು ನೋಡ್ತೀನಿ ಅಂತ ಹೇಳಬೇಕಪ್ಪ ನೀನು. ಪರವಾಗಿಲ್ಲ, ನೀವು ಅಡುಗೆ ಮಾಡಿ, ನಾ ಆರಾಮಾಗಿ ಅತ್ತೆಯವ್ರ ಜೊತೆ ಟಿವಿ ನೋಡ್ತಾ ಕುತ್ಕೊಂಡಿರ್ತೀನಿ. ಅಡುಗೆ ಮಾಡಿದ್ಮೇಲೆ ನೀವೇ ಕರೀರಿ, ಬರ್ತೀನಿ, ಸರಿನಾ? ಓಕೆ, ಸರಿ. ನೀನು ನಿಂತ್ಕೊಂಡ್ರೆ ಪಾಪ ಹೊಟ್ಟೆನಲ್ಲಿರೋ ನನ್ನ ಮಗುಗೆ ತ್ರಾಸಾಗುತ್ತೆ. ಅದಕ್ಕೆ ನೀ ಹೋಗಿ ಆರಾಮಾಗಿ ಕುತ್ಕೊಂಡಿರು, ನಾನು ಅಡುಗೆ ಮಾಡಿದ್ಮೇಲೆ ಕರಿತೀನಿ, ಸರಿನಾ? ಸರಿ ರೀ. ಅಪ್ಪ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇಷ್ಟೊತ್ತಿನ ತನಕ ಬರೀ ಮಾತೇ ಆಯ್ತು ನಂದು. ಮೊದಲು ಅಡುಗೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಎಲ್ಲರಿಗೂ ಹಸುವಾಗಿಬಿಟ್ರೆ ಬೇಡ. ಫಟಾಫಟ ನಂಗೆ ಅಡುಗೆ ಮಾಡಿ ಕಿಚನ್ ಎಲ್ಲ ಫುಲ್ಲು ನೀಟಾಗಿಟ್ಟು ಎಲ್ಲರಿಗೂ ಇಷ್ಟ ಆಗಬೇಕು ಆ ಥರ ಅಡುಗೆ ಮಾಡ್ತೀನಿ ಇವತ್ತು. ಫಸ್ಟ್ ಫ್ರಿಜ್ನಲ್ಲಿ ಏನೇನು ತರಕಾರಿ ಇದೆ ಅನ್ನೋದನ್ನು ನೋಡಿ ಅದರಲ್ಲಿ ಏನು ಮಾಡೋದಕ್ಕಾಗುತ್ತೆ ಅಡುಗೆ ಅನ್ನೋದನ್ನು ನೋಡೋಣ. ಹಾಗೆ ಮಾಡೋದೇ ಸರಿ.